ಬಿಎಂಟಿಸಿ ಮೆಟ್ರೋ ದರ ಏರಿಕೆ ಬಳಿಕ ಈಗ ಆಟೋ ದರ ಏರಿಕೆ ಸರದಿ. ಇಂದು ಆಟೋ ದರ ಪರಿಷ್ಕರಣೆ ಸಂಬಂಧ ಹೈ ವೋಲ್ಟೇಜ್ ಮೀಟಿಂಗ್. ಏನಾಯ್ತು ಸಭೆಯಲ್ಲಿ? ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಶೀಘ್ರವೇ ಆಟೋ ದರ ಏರಿಕೆ ಫಿಕ್ಸ್. ಕನಿಷ್ಠ ದರ 10 ರೂಪಾಯಿಗೆ ಏರಿಸಲು ಮನವಿ. ಬಿಎಂಟಿಸಿ ಮೆಟ್ರೋ ದರ ಏರಿಕೆ ಬಳಿಕ ಈಗ ಆಟೋ ದರ ಏರಿಕೆ ಸರದಿ. ಆಟೋ ದರ ಏರಿಕೆಯ ವಿಚಾರವಾಗಿ ಇಂದು ಇನ್ಫೆಂಟ್ರಿ ರಸ್ತೆಯಲ್ಲಿರುವ ಉಪ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಸಾಕಷ್ಟು ಆಟೋ ಯೂನಿಯನ್ ಭಾಗವಹಿಸಿ ದರ ಏರಿಕೆ ಅನಿವಾರ್ಯ ಅಂತ ಮನವಿ ಸಲ್ಲಿಸಿದ್ರು. ಜೊತೆಗೆ ಓಲಾ ಊಬರ್ ಬಾಯಿಗೆ ಬಂದಷ್ಟು ದರ ಏರಿಕೆ ವಿಧಿಸುವ ಬಗ್ಗೆ ಆಟೋ ಚಾಲಕರು ಕಡಿವಾಣ ವಿಧಿಸುವಂತೆ ಆಗ್ರಹಿಸಿದ್ರು. ಆಟೋ ದರ ಏರಿಕೆ ಎಷ್ಟು ದರ ಏರಿಕೆಗೆ ಮನವಿ? ಮಿನಿಮಂ ದರ 30 ರೂಪಾಯಿಯಿಂದ 40 ರೂಪಾಯಿ ಏರಿಕೆಗೆ ಮನವಿ. ಪ್ರತಿ ಕಿಲೋಮೀಟರ್ 15 ರಿಂದ 20 ರೂಪಾಯಿ ಏರಿಕೆಗೆ ಮನವಿ. 15 ಸಂಘಟನೆಗಳು ಇವತ್ತೇನು ಮೀಟರ್ ದರನ ಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಕಿಲೋಮೀಟರ್ನ ಏನು ಇವತ್ತು 15 ರೂಪಾಯಿ ಇದೆ ಅದನ್ನು 20 ರೂಪಾಯಿಗೆ ಏರಿಸಬೇಕಂತೇಳಿ, ಮತ್ತು ಮಿನಿಮಮ್ ಏನಿದೆ 30 ರೂಪಾಯಿ ಅದನ್ನು 40 ರೂಪಾಯಿ ಏರಿಸಬೇಕು. ಕಾರಣ ಸರ್ಕಾರ ನಮ್ಗೆ ಯಾವುದೇ ಸವಲತ್ತುಗಳನ್ನು ಕೊಟ್ಟಿಲ್ಲ. ನಮ್ಮ ಜೀವನ ನಿಂತಿರೋದೇ ಆಟೋ ಮೀಟರ್ ದರದ ಮೇಲೆ. ಹಾಗಾಗಿ ನಮ್ಮ ಆಟೋ ದರನ ಕಳೆದ 3 ವರ್ಷದಿಂದ ಕಡೆಗಣಿಸ್ತಾರೆ. ಸರ್ಕಾರಕ್ಕೆ ಒಂದು ವಾರ ಗಡುವು ಕೊಟ್ಟಿದ್ದೀವಿ RTAಗೆ. ಒಂದು ವಾರದಲ್ಲಿ ಸರ್ಕಾರ ನಮಗೆ ಮೀಟರ್ ದರನ ಕೊಡಲಿಲ್ಲ ಅಂದರೆ ನಾವು ರೋಡ್ಗೆ ಇಳಿದು ಗಲಾಟೆ ಮಾಡಬೇಕಾದ್ರೆ ಹೋರಾಟಕ್ಕೆ ಇಳಿಬೇಕಾಗುತ್ತೆ. ಅನಿರ್ದಿಷ್ಟ ಕಾಲ ಮುಷ್ಕರಿಗೆ ಕರೆ ಕೊಡಬೇಕಾದ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನಿರ್ಧಾರ, ದಿನನಿತ್ಯದ ಬಳಕೆಯ ವಸ್ತುಗಳು ಪ್ರತಿಯೊಂದು ಕೂಡ ದರ ಏರ್ತಾನೆ ಇದೆ. ಹಾಗಾಗಿ ಇದು ಕೂಡ ಆಗಲೇಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ. ಅದ್ರ ಜೊತೆಗೆ ಇವತ್ತು ಇಲ್ಲೇನು ಪ್ರಾಧಿಕಾರ ನೀವು ಕರೆದು ದರಾನ ಹೆಚ್ಚಿಗೆ ಮಾಡ್ತಾ ಇದ್ದೀರಿ, ಇದನ್ನ ಅಪ್ಡೇಟ್ ಇರಬೇಕು. ನಿಮಗೆ ಮೀಟ್ರ್ ಹಾಕ್ಕೊಂಡೇ ಆಟೋ ಓಡಿಸ್ಬೇಕು. ಅಗ್ರಿಗೇಟರ್ ಎಲ್ಲೋ ಕೂತ್ಕೊಂಡು ಅವನಿಗೆ ಬೇಕಾಗಿರೋ ದರಗಳು ಹಾಕ್ಕೊಂಡ್ರೆ ಈ ಒಂದು ಪ್ರಾಧಿಕಾರಕ್ಕೆ ಬೆಲೆ ಏನು? ಇಲ್ಲಿ ಕುಂತಿದಂಥ ಮೆಟ್ರಾಲಜಿಗೆ ಏನು ಬೆಲೆ ಇದೆ? ಯಾರೋ ಒಬ್ಬ ಪ್ರೈವೇಟ್ ಕಂಪ್ನಿಯನ್ನು ಎಲ್ಲೋ ಕೂತ್ಕೊಂಡು ದರ ಏರಿಸ್ಕೊತಾನೆ, ಕಡಿಮೆ ಮಾಡ್ಕೋತಾನೆ. ಇದನ್ನು ಯಾವ ರೀತಿ ಬಿಟ್ಕೊಡ್ತಾ ಇದ್ದೀರಿ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದೀವಿ. ಇದ್ರ ಬಗ್ಗೆ ಕ್ರಮ ಜರುಗಿಸ್ಬೇಕು. ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಯಾರು ಮೀಟ್ರ್ ಹಾಕಲ್ಲ, ಮೀಟ್ರ್ ಹಾಕದೆ ಓಡಿಸ್ತಾ ಇದ್ರೆ ಅದಕ್ಕೂ ಕ್ರಮ ಜರುಗಿಸ್ಬೇಕು. ಯಾವುದೋ ಪ್ರೈವೇಟ್ ಕಂಪ್ನಿಯನ್ನು ಹಾಕುವಂಥ ಕಾನೂನು ಬೆಲೆ ಇದೆಯಾ? ಇದನ್ನು ಪ್ರಶ್ನೆ ಮಾಡಿದ್ದೇವೆ. ಇದನ್ನು ದರ ಪರಿಷ್ಕರಣೆ ಮಾಡಬೇಕು, ಅದನ್ನು ಜಾರಿಗೆ ತರಬೇಕು. ಉಪ ಪೊಲೀಸ್ ಆಯುಕ್ತ ಸಾಹಿಲ್ ಬಾಗ್ಲಾ ಮಾತನಾಡಿ, ದರ ಏರಿಕೆ ಸಂಬಂಧ ಉಪ ಸಮಿತಿ ರಚನೆಯಾಗಿದ್ದು ಇಂದು ಆಟೋ ಸಂಘಟನೆಗಳು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಇನ್ನೂ 1 ವಾರ ಟೈಮ್ ಕೊಟ್ಟಿದ್ದೇವೆ. ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ ಕೊಟ್ಟಿದ್ದು 1 ವಾರದ ಬಳಿಕ ಜಿಲ್ಲಾಧಿಕಾರಿಗಳಿಗೆ ದರ ಏರಿಕೆ ಪ್ರಸ್ತಾವನೆ ಅಂತಿಮ ಮಾಡಿ ಕಳಿಸೋದಾಗಿ ಹೇಳಿದ್ರು. ಆಟೋ ಸಂಘಟನೆಗಳು ಅವರು ತಮ್ಮ ಅಭಿಪ್ರಾಯವನ್ನು ಕೊಟ್ಟರು. ಮತ್ತು ಕೆಲವು ಸಿಟಿಸನ್ ಅವರು ಕೂಡ ಬಂದಿದ್ರು, ಅವರು ಕೂಡ ತಮ್ಮ ಅಭಿಪ್ರಾಯ ಕೊಟ್ಟರು. ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಇನ್ನೂ 1 ವಾರ. ಮತ್ತು ಎಲ್ಲ ಅಭಿಪ್ರಾಯ ತಗೊಂಡಾದ್ಮೇಲೆ ನಾವು ಚರ್ಚಿಸ್ತೀವಿ. ಮತ್ತು ನಮ್ಮದು ಏನೇನು ಇದು ಅಭಿಪ್ರಾಯಗಳು ರೆಕಮೆಂಡೇಷನ್ಗಳು ಇದಾವೆ ಉಪಸಮಿತಿದು, ನಾವು ಮುಂದಿನ RTA ಮಾನ್ಯ DC ಸಾಹೇಬ್ರಿಗೆ ಕೊಡ್ತೀವಿ. ಆಮೇಲೆ ಮುಂದಿನ ರಿಗಾರ್ಡಿಂಗ್ ಆಟೋ ಫೇರ್ DC ಸಾಹೇಬರು ಏನು ದರ ತಗೊಳ್ಳೋದು ದರದಲ್ಲಿ ಆಗುತ್ತೆ. ಆಟೋ ದರ ಏರಿಕೆಯ ಜೊತೆಗೆ ಕಡ್ಡಾಯ ಮೀಟರ್ ಬಳಕೆ ಬಗ್ಗೆಯೂ ಜಾಗೃತಿ ಮೂಡಿಸುವಂತೆ ಸಭೆಯಲ್ಲಿ ಪ್ರಸ್ತಾವನೆಯಾಯಿತು. ಒಟ್ಟಾರೆ ಬೆಂಗಳೂರಿಗರಿಗೆ ಶೀಘ್ರವೇ ಮಗದೊಂದು ಆಟೋ ದರ ಏರಿಕೆ ಫಿಕ್ಸ್ ಆಗಲಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು.